ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಂಡ್ಯ ಮುದ್ದೆ ಉಡುಪಿ ಮೀನು ಚಾನಲ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎದ್ದು ಹೊರಗೆ ಬಂದು ನೋಡಿದ್ರೆ ವಾವ್, ಎಂಥ ವ್ಯೂ, ಪೀಸ್ಫುಲ್ ಆಗಿತ್ತು ಫ್ರೆಂಡ್ಸ್. ಇದೆಲ್ಲ ಮಳೆಗಿರುತ್ತೆ ಚಾರಂಟೆ. ನಾವು ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇರೋದೇ ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗಂತೂ ಇಲ್ಲಿ ಫುಡ್ಡೇ ಸೆಟ್ ಆಗಿರಲಿಲ್ಲ. ಫ್ರೂಟ್ಸು ಜ್ಯೂಸು ಕುಡ್ಕೊಂಡು ಹೊಟ್ಟೆ ತುಂಬಿಸ್ಕೋತಾ ಇದ್ದೆ. ಲಾಸ್ಟ್ ಡೇ ಇವಾಗ ನಾವು ಗಿರಿಪುತ್ರಿ ಅಂತ ಒಂದು ಟೆಂಪಲ್ ಇದೆ ಇಲ್ಲಿ, ಅಲ್ಲಿಗೆ ಹೊರಟಿದ್ದೀವಿ. ಗಾಡಿ ತಗೊಂಡು ಬರ್ತಾ ಇದ್ದಾರೆ ವಿವೇಕ್. ಬಂದ್ರು. ಹೆಲ್ಮೆಟ್ ಚಿನ್ನು. ಲಾಸ್ಟ್ ಡೇ ಇವತ್ತು ನಮ್ದು ಇಲ್ಲಿ ಒಂದು ಗುಹೆ ಒಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ಅದ್ಯಾವುದೋ 1000 ಐಲ್ಯಾಂಡ್ ವ್ಯೂ ಅಂತೆ. ಆ್ಯಕ್ಚುಲಿ ಬಾಲಿಗೆ ಬರೋರೆಲ್ಲ ಸನ್ಸ್ಕ್ರೀನ್ ಅಂತೂ ಅಪ್ಲೈ ಮಾಡ್ಕೊಳ್ಳೇಬೇಕು. ನಿಜವಾಗ್ಲೂ ಫುಲ್ ಟ್ಯಾನ್ ಆಗಿಬಿಡುತ್ತೆ ಸ್ಕಿನ್ನು ಇಲ್ಲಿ. ಎಸ್, ಇವಾಗ ಇಲ್ಲಿ ಟೆಂಪಲ್ಗೆ ಬಂದಿದ್ದೀವಿ ನೋಡಿ, ಅದೇ ಟೆಂಪಲ್ಲು. ಅಲ್ಲಿ ಹೋಗ್ಬೇಕಂದ್ರೂ ಇಲ್ಲಿ ಸರಾಂಗ್ನ ರೆಂಟಲ್ಲಿ ತಗೋಬೇಕು. ನೋಡಿ ಕೋಳಿ ಕೂಗ್ತಾ ಇದೆ ಇಲ್ಲಿ. ನೋಡಿ ಇವಾಗ ವಿವೇಕ್ ಹಾಕ್ತಾರೆ. ಹಾಕು ನೀನು ಫಸ್ಟ್. ಸ್ಟೇಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ವಿವೇಕ್ ಅವರು ನಮ್ಮ ಹಿಂದೆ ಬರ್ತಾ ಇದ್ದಾರೆ. ಎಷ್ಟು ಸ್ಟೇರ್ಸ್ ಇದೆಯೋ ಗೊತ್ತಿಲ್ಲ, ನೋಡೋಣ. ನೋಡಿರೋ ಪ್ರಕಾರ ಒಂದು 75 ಸ್ಟೆಪ್ಸ್ ಇದೆ. ಓಕೆ, ತೋರಿಸ್ತೀನಿ ರೀ. ನೋಡಿ, ಗಿರಿಪುತ್ರಿ ಅಂತೆ. ಗಿರಿ ಅಂದ್ರೆ ಬೆಟ್ಟ, ಪುತ್ರಿ ಅಂದ್ರೆ ಮಗಳು. ಗೋವಾ ಅಂತಂದ್ರೆ ಇಲ್ಲಿ ಗೋವಾ ಅಂದ್ರೆ ನಮ್ಮ ಇಂಡಿಯಾದಲ್ಲಿರೋ ಗೋವಾ ಅಲ್ಲ, ಗೋವಾ ಅಂದ್ರೆ ಗುಹೆ. ಓಕೆ. ಫ್ರೆಂಡ್ಸ್, ಫೈನಲಿ ಬಂದ್ವಿ ನೋಡಿ. ಅರ್ಚಕರು ಪುಣ್ಯತೀರ್ಥನ ನಮಗೆ ಪ್ರೋಕ್ಷಣೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ನೋಡಿ. ವಿಘ್ನೇಶ್ವರ ಇಲ್ಲಿ ನೋಡಿ, ಏನೋ ಪೂಜೆ ನಡೀತಾ ಇದೆ ನೋಡಿ. ಇಲ್ಲೇನೋ ನಡೀತಾ ಇದೆ, ಮಕ್ಕಳಿಗೆ ವಿದ್ಯಾಭ್ಯಾಸನೋ ಏನೋ ಇರಬೇಕು. ನೋಡಿ ದೇವಸ್ಥಾನ ಪಂಚಾಂಗ ನೋಡಿ, ನಮ್ಮ ಸನಾತನ ಪಂಚಾಂಗ ಥರ ನೋಡಿ. ಬೆಟ್ಟದ ಮೇಲಿಂದ ಸಮುದ್ರದ ವ್ಯೂ. ಎಸ್ ನೋಡಿ, ಇಲ್ಲಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಲ್ಲಿಂದ ಒಳಗಡೆ ಹೋಗ್ಬೇಕು ನೋಡಿ. ಅಲ್ಲೇ ಹೇಳ್ಕೊಂಡು ನೋಡಿ, ಇಲ್ಲಿ ಹೋಗೋದು ಜಾಗ, ಹೋಗೋದಕ್ಕೆ ನೋಡಿ ಗುಹೆ ಒಳಗೆ ಹೆಂಗ್ ಹೋಗ್ತವ್ರೆಲ್ಲ. ಇದು ಕೇಳದಪ್ಪ, ಬಾಡಿ ಸಣ್ಣ ಇಟ್ಕೋಬೇಕು ಅಂತ ನೋಡಿ. ಇವಳು ಇಳಿತಾ ಇದ್ದಾಳೆ, ಇಳಿತಾ ಇದ್ದಾಳೆ. ಮೆಲ್ಲಿಗೆ ಇಳಿಚಿನ ಇಲ್ಲಿ ನೋಡಿಲಿ, ಗುಹೆಯಿಂದ ಬಂದ ನಾರಿ ಇಲ್ಲಿ. ಓ, ಕಣ್ಮರೆ ಆಗ್ಬಿಟ್ಲು ಮೆತ್ತಿಗೆ. ಆ ಥರ ಹೋಗೋದು ನೋಡಿ. ಒಳಗಡೆ ಇಲ್ಲಿಂದ ಹಿಂಗೆ ಬಂದಿದ್ವಿ ನಾವು, ಒಳಗಡೆ ಹಿಂಗೆ ಇಳ್ಕೊಂಡು ಬರಬೇಕು ನೋಡಿ. ಇಲ್ಲಿ ಒಳಗಡೆ ಸಕ್ಕತ್ತಾಗಿದೆ ಮಾತ್ರ.
ವಾವ್, ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್. ಎಲ್ಲರೂ ವಿಸಿಟ್ ಮಾಡಿ. ನೂಸಾ ಪೈನಿಡಕ್ಕೆ ಬಂದರೆ ಎಲ್ಲರೂ ಇಲ್ಲಿ ವಿಸಿಟ್ ಮಾಡಿ. ಸಕ್ಕತ್ತಾಗಿದೆ ಪ್ಲೇಸು, ಒಂಥರ ಡಿವೈನ್. ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಹೆಂಗಿರ ಅಂತ ನೋಡಿ. ಅವ್ರದ್ದು ಏನೋ ಪೂಜೆ. ಹುಷಾರು, ಅವುಗಳೇನಾದ್ರು ಏನಿಲ್ಲ ನೋಡಿ. ಅದ್ರ ಒಳಗಡೆನೂ ರೋಡೆಲ್ಲ ಇದೆಲ್ಲ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಓಡಾಡೋದಕ್ಕಾಗಲಿ ಎಲ್ಲದಕ್ಕೂ ಎಲ್ಲ ಏನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಇದೊಂಥರ ಅದ್ಭುತನೇ ಹೇಳ್ಬೋದು ಫ್ರೆಂಡ್ಸ್. ಒಂಥರ ವಿಶೇಷವಾಗಿದೆ ಜಾಗ ಇದು. ಇಲ್ಲಿ ಏನೇನೋ ಇಟ್ಟವ್ರೆ, ಬಟ್ಟೆ ಎಲ್ಲ ಕವರ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಏನೋ ಇದು ಅವ್ರವ್ರ ನಂಬಿಕೆ, ಬಟ್ ಮೆಚ್ಚಬೇಕು ಫ್ರೆಂಡ್ಸ್. ಈ ಗುಹೆ ಒಳಗೆ ಇದನ್ನೆಲ್ಲ ಮಾಡಿಕೊಂಡು ನೋಡಿ ಅನುಕೂಲವಾಗಿದ್ದಾರೆ. ಗುಹೆ ಒಳಗಡೆ ಎಷ್ಟು ಅನುಕೂಲ ಮಾಡಿದ್ದಾರೆ ಅಂದರೆ ಲೈಟ್ ಎಲ್ಲ ಇದೆ. ಪಾಪ ನಮ್ಮ ಮನೆಯೊಳಗೆ ಕಾಲು ಆಗ್ತಿಲ್ಲ ಅಂತಂದ್ರೂ ನಡೀತಾವಳೆ. ಫುಲ್ಲು ಡೆವೋಷನಲ್ ಆಗಿಬಿಟ್ಟವಳು ಇವತ್ತು. ಓ, ಇದೇ ಗಿರಿಪುತ್ರಿ. ನನ್ನ ಪ್ರಕಾರ ಇಲ್ಲೆಲ್ಲ ಕುತ್ಕೊಂಡು ಇವರು ವೇದಾಭ್ಯಾಸ ಎಲ್ಲ ಮಾಡ್ತಾರೆ. ಅಲ್ಲಿ ಮೇಲ್ಗಡೆ ಎಕ್ಸಿಟು ನೋಡಿ ಫ್ರೆಂಡ್ಸ್. ಇಲ್ಲಿ ದೇವ್ರ ಗುಡಿಗಳು ವಿಗ್ರಹಗಳಿಗೆ ರೂಪ ಇದೆ, ಆದರೆ ಮುಖ ನನಗೆ ಕಾಣಿಸ್ತಾ ಇಲ್ಲ. ಇವರು ಏನೋ ಗೈಡು, ಏನೋ ಗೈಡಿಂಗ್ ಹೊಡಿತಾವ್ರೆ. ಮೇಲ್ಗಡೆ ಹೋಗ್ಬೋದಾ? ಮೇಲ್ಗಡೆಗೆ ಹೋಗೋದಕ್ಕೆ ಇಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ವಿಸಿಟರ್ಸ್ಗಿಲ್ಲ ಅದು. ನೋಡಿ ಗುಹೆ ಒಳಗೆ ದೇವಸ್ಥಾನ ಗಿರಿಪುತ್ರಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಒಂಥರ ಪ್ರಶಾಂತವಾಗಿದೆ ಜಾಗ, ಒಂಥರ ಪಾಸಿಟಿವ್ ಆಯಿತು. ಇಲ್ಲ ನಿಜವಾಗ್ಲೂ ಇಲ್ಲಿ ಚೆನ್ನಾಗಿದೆ. ಓಕೆ ಇದರೇನು ಓಕೆ, ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಅಷ್ಟೇ. ಬಟ್ ನೀವು ಇಲ್ಲಿ ಕೂತ್ಕೊಂಡು ಕತೆ ಇದು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ ಇದೆ, ಅದ್ಭುತವಾದ ಜಾಗ ಫ್ರೆಂಡ್ಸ್. 1,00,000 ಇಂಡೋನೇಷ್ಯಾ ರೂಪಾಯಿ ಇಸ್ಕೊಂಡ್ರು ಎಂಟ್ರೆನ್ಸ್ ಅಂತ. ಬಟ್ ನಾವು ನೋಡಿರೋ ಪ್ರಕಾರ 20,000 ಅಂತ ಇತ್ತು ಒಬ್ರಿಗೆ. ಇರಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಅಂದರೆ ಇಲ್ಲಿ ನಾವು ಬಾರ್ಗೇನ್ ಮಾಡೋಕ್ಕಾಗಲ್ಲ. ನೋಡಿ ಒಳಗಡೆ ಎಷ್ಟು ದೊಡ್ಡದಾಗಿದೆ ಅಂದರೆ ಜಸ್ಟ್ ಎಂಟ್ರೆನ್ಸಲ್ಲಿ ಅಷ್ಟೇ ಆ ಚಿಕ್ಕದು ಇದ್ರ ಒಳಗಡೆ ನುಗ್ಳ್ಕೊಂಡು ಬರಬೇಕು. ಅವರೆಲ್ಲ ಎಲ್ಲಿ ಹೋದ್ರು ನೋಡಿ. ಚೆನ್ನಾಗಿದೆ, ಫುಲ್ಲು ಸ್ವೆಟಿಂಗ್. ಆಚೆನೇ ಸೆಕೆ ಜಾಸ್ತಿ, ಒಳಗಡೆನೆ ಆರಾಮಾಗಿದ್ದೀವಲ್ವ. ಬಟ್ ನಡೆದಿದ್ದೀವಲ್ವಾ, ಅದಕ್ಕೆ ಏನೋ ಒಂಥರ ಟಯರ್ಡ್. ಬೇರೆ
ಹೋಗ್ಬೋದಾ ಇಲ್ಲೇ? ಹೋಗೋಣ. ನೀನು ಹೋಗ್ತೀಯ ಫಸ್ಟು? ನಡಿ, ಹುಷಾರು, ಕುತ್ಕೋ, ತಗೋ ಫೋನು. ಬಂದ್ಯಾ? ಅಲ್ಲೇ ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ. ಆಯಿತು, ನಮ್ಮದು ಟನಲ್ ಒಳಗೆಲ್ಲ ಹೋಗ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನೋಡಿ, ಕುಡಿಲಿಕ್ಕೆ ನೀರು ಕೊಟ್ಟರು. ಸಖತ್ತಾಗಿತ್ತು ಮಾತ್ರ ಪ್ಲೇಸ್ ಒಳಗಡೆ. ಒಂಥರ ಪಾಸಿಟಿವ್ ಆಗಿತ್ತು ಫ್ರೆಂಡ್ಸ್. ಪ್ರಪಂಚದಲ್ಲಿ ಬ್ರೆಜಿಲಲ್ಲೇ ಅತಿ ದಟ್ಟವಾದ ಕಾಡು ಅಂತಾರೆ ನೋಡಿ. ಇಲ್ಲೂ ಕೂಡ ಅದೇ ತರದ್ದು ದಟ್ಟವಾದ ಕಾಡು ಇದೆ ನೋಡಿ. In 200 meters, turn left. ರೋಡ್ ಮಾತ್ರ ಕ್ರೇಜಿ. ಇವಾಗ 1000 ಐಲ್ಯಾಂಡ್ ವ್ಯೂ ಬಂದಿದ್ದೀವಿ. ಗೈಸ್, ಇಲ್ಲಿ ಬರೋವರೆಗೂ ನಮಗೆ ಈ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಟಿಕೆಟ್ ಇದೆ ಅಂತ ಗೊತ್ತಿರಲಿಲ್ಲ. ಸೊ ನಾವು ಕೆಳಗಡೆ ಏನು ಹೋಗಿಲ್ಲ ಬೀಚ್ಗೆ, ಇಲ್ಲೇ ನೋಡ್ಕೊಂಡ್ವಿ ಅಷ್ಟೇ. ಹಾಯ್, ಎಲ್ಲರಿಗೂ ಮತ್ತೆ ಸ್ವಾಗತ. ನಾವು ಇಲ್ಲಿ ಬಂದ್ವಿ ನೂಸಾ ಪೆನಿಡಾದಲ್ಲಿ 1000 ಐಲ್ಯಾಂಡ್ ವ್ಯೂ ಅಂತ ಅಂದ್ಬಿಟ್ಟು. ನೋಡಿ, ನಮ್ಮ ಎದುರುಗಡೆ ಕಾಣ್ತಾ ಇದೆ ಅದೊಂದು ಬೆಟ್ಟ, ಸಮುದ್ರದಲ್ಲೇ ಬಂದಿರೋದು ಕಲ್ಲು ಬೆಟ್ಟ ನೋಡಿ. ಫಾರ್ ಸೇಲ್ ಅಂತ ಬೇರೆ ಬೋರ್ಡ್ ಹಾಕಿದ್ದಾರೆ ನೋಡಿ. ರೋಡ್ ಎಲ್ಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿ, ಏನೋ ಅದು ರಿಯಲ್ ಎಸ್ಟೇಟ್ ಟೈಪ್ ಏನೋ ಮಾಡಿದ್ದಾರೆ. ಒಂದೊಂದು ಪ್ಲಾಟ್ಗಳೆಲ್ಲ ಸೇಲು, ನಮಗೆ ರೋಡು ಸರ್ವಿಸ್ ಎಲ್ಲ ಕೊಟ್ಟಿದ್ದಾರೆ, ಒಂಥರ ರಿಯಲ್ ಎಸ್ಟೇಟು. ಬಟ್ ಫ್ರೆಂಡ್ಸ್, ಅಮೇಝಿಂಗ್ ಫ್ರೆಂಡ್ಸ್ ನೋಡಿ. ಇದೇ 1000 ಐಲ್ಯಾಂಡ್ ವ್ಯೂ. ಅಲ್ಲೆಲ್ಲ ಐಲ್ಯಾಂಡ್ಸ್ಗಳೇನೆ ಇರೋದು. ಅದ್ಭುತವಾಗಿದೆ ಜಾಗ, ಒಂಥರ ಒಂದು ವರ್ತ್ ವಿಸಿಟಿಂಗ್ ಫ್ರೆಂಡ್ಸ್. ಅಲ್ಲಿ 25,000 ಕೊಟ್ಟು ಎಂಟ್ರೆನ್ಸ್ ಫೀಸ್ ಸಿಗುತ್ತೆ, ಅದು ತಗೊಂಡು ಹೋಗ್ಬೋದು. ಗಾಡಿ ಪಾರ್ಕಿಂಗ್ 5,000 ಇಸ್ಕೋತಾರೆ, ಅಂದರೆ ಇಂಡೋನೇಷ್ಯಾ ರೂಪಾಯಿ ಇದು. ನಾವು ಗಾಡೀಲಿ ಹಾಕಿ ಈಗ ಒಂದು ರೌಂಡ್ ಹೋಗಿ ಬಂದ್ವಿ. ಚೆನ್ನಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಗಾಡಿಗಂತೂ ಪವರು ತುಂಬ ಕಡಿಮೆ ಅನ್ನಿಸ್ತಾ ಇದೆ. ಏನು ರೋಡ್ಗಳಂತೂ ಆಕಾಶಕ್ಕೆ ಮಾಡವ್ರೆ, ಫುಲ್ ಅಪ್ಪು. ನೀವು ಇಲ್ಲಿ ಬಂದಾಗ ರೋಡಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಿ. ನೂಸಾ ಪೆನಿಡಾ ಐಲ್ಯಾಂಡ್ನ ಸುತ್ತಾಡ್ತಾ ಕೊನೆಗೂ ಕಿಲಿಂಕಿಂಗ್ ಬೀಚ್ಗೆ ಬಂದು ಸೇರಿದ್ವಿ. ಇವಾಗ ಇಲ್ಲಿ ಗಾಡಿ ಪಾರ್ಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಕಿಲಿಂಕಿಂಗ್ ಬೀಚ್ ಮಾತ್ರ ತುಂಬಾ ಐಕಾನಿಕ್ ಆಗಿರೋಂಥ ಜಾಗ ಇಡೀ ಇಂಡೋನೇಷ್ಯಾದಲ್ಲೇ. ಸೊ ನೀವು ನೋಡ್ಬೋದು, ಸುಮಾರು ಫಾರಿನರ್ಸ್ ವಿಸಿಟ್ ಮಾಡ್ತಾರೆ ಈ ಜಾಗಕ್ಕೆ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ಚಿನ್ನ ಹೊಡೆದಲ್ಲ ಚಾನ್ಸು. ಓ ಚಿನ್ನ, ಹೂ ಕಣೆ, ಅಲ್ಲೆಲ್ಲ ಇಳಿತಾರೆ, ಬೀಚ್ಗೆಲ್ಲ ಹೋಯ್ತಾರೆ. ಅಲ್ಲಿ ನೋಡು,
ನೋಡಿ ಇದೇ ಲೊಕೇಶನ್ನು. ಫ್ರೆಂಡ್ಸ್, ನೀವು ಕೂಡ ಇಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ನ ಎಂಜಾಯ್ ಮಾಡ್ಬೋದು. ನೀವು ಆ ಬೆಟ್ಟದ ಮೇಲೆ ಮತ್ತು ಆ ಬೀಚ್ಗೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಅಲ್ಲೆಲ್ಲೂ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದರೆ ನಮ್ಮ ಹತ್ರ ಟೈಮ್ ಇರಲಿಲ್ಲ. ಸೊ ನೀವು ಅಲ್ಲೆಲ್ಲ ಟಿಕೆಟ್ ತೊಗೊಂಡು ಬೀಚ್ ಹತ್ರ ಬೆಟ್ಟದ ಮೇಲೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮಗೆ ಇಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಫೋಟೋಜೆನಿಕ್ ಸ್ಪಾಟ್ಗಳೆಲ್ಲ ಇದೆ. ಅಲ್ಲೆಲ್ಲ ಲೋಕಲ್ ಗೈಡ್ಸ್ಗಳೇ ಇರ್ತಾರೆ. ನಿಮಗೆ ಜಾಗ ತೋರಿಸಿ ಒಳ್ಳೆ ಫೋಟೋ ಫ್ರೇಮ್ಸ್ ಎಲ್ಲ ಕೊಡ್ತಾರೆ, ಫೋಟೋ ಕ್ಲಿಕ್ ಮಾಡಿಕೊಡ್ತಾರೆ. ಸೊ ಅದಕ್ಕೆಲ್ಲ ಚಾರ್ಜಸ್ ಇಸ್ಕೊಂಡು ಮಾಡಿಕೊಡ್ತಾರೆ. ನೋಡಿ ಇಲ್ಲಿ ಬಂದು ಫೋಟೋ ತೆಗಿಸ್ಬೇಕಂದ್ರೆ ಇಲ್ಲಿ ಬಂದು ವೆಯ್ಟ್ ಮಾಡಬೇಕು. ಇಷ್ಟೆಲ್ಲ ವೆಯ್ಟ್ ಮಾಡೋಷ್ಟು ನಮ್ಮ ಹತ್ರ ಟೈಮ್ ಇರಲಿಲ್ಲ. ಸೊ ಅಲ್ಲಲ್ಲೇ ಫೋಟೋ ತಗೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವಾಗ. ಈ ಥರ ಅದ್ಭುತವಾದ ಸಮಯನ ನಾವು ಬಾಲಿಲಿ ಕಳೆದ್ವಿ. ನೀವು ಕೂಡ ಬಾಲಿಲಿ ಈ ಥರ ಸುಮಧುರ ಗಳಿಗೆಗಳನ್ನ ಕಳೆಯೋ ಅವಕಾಶ ಇದೆ. ನೀವು ಕೂಡ ಬಾಲಿಗೆ ಪ್ಲ್ಯಾನ್ ಮಾಡಿ ಎಂಜಾಯ್ ಮಾಡಿ. ಸಿ ಯು.